ಬನಶಂಕರಿ ದೇವಾಲಯಕ್ಕೆ ಹೈಟೆಕ್ ಟಚ್. ನಗರದ ಬನಶಂಕರಿ ದೇವಸ್ಥಾನ ಹೊಸ ತಂತ್ರಜ್ಞಾನ ಪ್ರಯತ್ನಕ್ಕೆ ಹೆಸರುವಾಸಿ. ಇತ್ತೀಚೆಗಷ್ಟೇ ಆನ್ಲೈನ್ನಲ್ಲಿಯೇ ಸೇವಾ ಮಾಹಿತಿ ಬಗ್ಗೆ ತಿಳಿಸಲು ಬನಶಂಕರಿ ಆರಂಭ. ಆದ್ರೆ ಈಗ ಇನ್ನ ಒಂದು ಹೆಜ್ಜೆ ಮುಂದೆ ಹೋದ ಬನಶಂಕರಿ ದೇವಸ್ಥಾನ. ಯೋಜನೆಯಂತೆ ಈಗ ಅರ್ಚನೆ, ಅಭಿಷೇಕ, ವಾಹನ ಪೂಜೆಗೆ ಭಕ್ತರು ಸರದಿ ಸಾಲಲ್ಲಿ ನಿಂತು ರಶೀದಿ ಟೋಕನ್ ಪಡೆಯೋದು ಇನ್ಮುಂದೆ ಇರಲ್ಲ. ಜನರು ಸಮಯ ಉಳಿಸಲು ಬನಶಂಕರಿ ನಾಯ ಪ್ಲಾನ್. ಇನ್ಮುಂದೆ ಭಕ್ತರು ಅಭಿಷೇಕ, ಅರ್ಚನೆಗೆ ಕ್ಯೂ ನಿಲ್ಲೋದೇ ಬೇಡ. ನೇರವಾಗಿ ಭಕ್ತರೇ ರಶೀದಿ ಟೋಕನ್ ಪಡೆಯಬಹುದು. ದೇಗುಲಗಳಲ್ಲಿಯೂ ಕೂಡ ಹೊಸ ತಂತ್ರಜ್ಞಾನವನ್ನ ಅಳವಡಿಸುವ ಮೂಲಕ ಡಿಜಿಟಲ್ ಸ್ಪರ್ಶ. ಒಂದು ವೇಳೆ ಇದು ಸಕ್ಸಸ್ ಸಿಕ್ಕರೆ ಬೆಂಗಳೂರಿನ ದೇಗುಲದಲ್ಲಿ ಅರ್ಚನೆ, ಅಭಿಷೇಕ ಮತ್ತು ಇತರೆ ಸೇವೆಗಳಿಗೆ ಭಕ್ತರೇ ಸ್ವಯಂ ರಶೀದಿ ಪಡೆಯಲು ವ್ಯವಸ್ಥೆ. ಈಗಾಗಲೇ ದೇವಸ್ಥಾನದಲ್ಲಿ ಬಂದಿವೆ 2 ಮೆಷಿನ್. ಒಂದು ಮೆಷಿನ್ಗೆ 83,000 ಖರ್ಚು. ಓಡೋದಿಲ್ಲ, ಮೊಬೈಲ್ ಓಡೋದಿಲ್ಲ. ಇನ್ನೂ ಮಾಡ್ತೀನಿ ಅಂತ ಹೇಳಿ ಬಂದು ರೆಡಿ ಮಾಡ್ತೀನಿ. ಮಾಡಿ ತೋರಿಸ್ಬೇಕಂತ ಮಾಡು. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.